ಪತ್ರಕರ್ತ ಮೋಹನ್ ಬೋಳಂಗಡಿಯವರ ನೇರ ಮಾತು. ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮೊನ್ನೆ ನೋಡಿ ಸಂತೋಷ್ ನಿರಪರಾಧಿ ಅಂತೇಳಿ ಶುರು ಮಾಡಿದ್ದ. ನಮಗೆ 6 ತಿಂಗಳ ಮುಂಚೆನೇ ಇತ್ತು ಸಂತೋಷ್ ನಿರಪರಾಧಿ ಅಂತ ಈ ಘೋಷಣೆ ಆಗ್ತದೆ, ಶುರು ಮಾಡ್ತಾರೆ ಹೋರಾಟ ಅಂತೇಳಿ ಗೆಗೆ ಸುದ್ದಿಗಳಿತ್ತು. ಹುಚ್ಚು ನಿಮಗೆ ಅಂತೇಳಿ ನಾವು ಹೇಳ್ತಿದ್ದೆವು. ಆದರೆ ಇದು ನಿಜ ವಿಚಾರ. ರಾಜಾರೋಷವಾಗಿ ಹೇಳ್ತಾರೆ ನಾವು ಕೋಟಿಗಟ್ಟಲೆ ಖರ್ಚಾಗಿ ನಮಗೆ ಆಗಿದೆ, ಅವರನ್ನು ಬಿಡಿಸಿದೆ ನಾವು ಅಂತೇಳಿ. ಹಾಗಿದ್ರೆ ಇವರಿಗೆ ಎಷ್ಟು ಅಹಂಕಾರ, ಎಷ್ಟು ಸೊಕ್ಕು, ಇವರನ್ನು ಕೇಳುವವರಿಲ್ಲ, ಇವರಿಗೆ ಸರಿಸಾಟಿ, ಇವರಿಗೆ ಎದುರೇ ಯಾರಿಲ್ಲ. ಆ ಸಮಸ್ಯೆಗಳನ್ನು ನಾನು ಹೇಳ್ಕೊಳ್ತೇನೆ. ಆವಾಗ ನೋಟಿಸ್ ಮಾಡ್ತಾರೆ. ಅದನ್ನು ಅಷ್ಟೊತ್ತಿಗೆ ಇವರು ನೋಟಿಸ್ ಬರ್ತಾರೆ. ನೋಟಿಸ್ ಬಂದಾಗ ಇವರು ಅಲ್ಲಿಗೆ ಎಂತ ನೋಟಿಸ್ ಇವರಲ್ಲಿಗೆ ಮುಟ್ಟಿದಾಗ ಅದರ ಜೊತೆಗೆ ನಮ್ಮೊಟ್ಟಿಗೆ ಪತ್ರಿಕಾ ವರದಿಗಾರರು ಇರ್ತಾರೆ, BT ರಂಜನ್ ಅಂತೇಳಿ ಉಪ್ಪಿನಗಡೆಯವರು. ಅವರನ್ನು ನಾವು ಕರ್ಕೊಂಡೋಗಿದ್ದೆವು. ಯಾಕೆ ಹೇಳಿದರೆ ನಾವು ಹೋಗಿದ್ದು ನಾವೇ ಹೇಳಿದರೆ ಅಲ್ಲೇ ನಾಳೆ ಸತ್ಯ ಆಗೋದಿಲ್ಲ, ಪತ್ರಿಕೆಯವರು ಇದ್ರೆ ಬರಬೇಕಲ್ಲ ಎಲ್ಲ ವಿಷಯ. ಹಾಗಿರುವಾಗ ಅವರನ್ನು ಕರ್ಕೊಂಡೋಗಿದ್ದೆವು ನಾವು. ಆಗ ಅವರು ವರದಿ ಮಾಡ್ತಾರೆ, ನಾವು ಹೋಗಿದ್ದು ವರದಿ ಮಾಡ್ತಾರೆ. ಅದರ ನಂತರ ಸುಮಾರು ದಿವಸ ಆಯಿತು, ಇವ್ರಿಗೆ ನೋಟಿಸ್ ಬಂದು ಇವರು ನಮ್ಮನ್ನು ಕರೆದು ಕಾಣೋದಿಲ್ಲ ಅಲ್ಲಿಗೆ. ಆಗ ನಾನು ಅಲ್ಲಿಗೆ ಫೋನ್ ಮಾಡ್ತೇನೆ, ಅಥವಾ BT ರಂಜನಿಗೆ ಅದು ಈಗ ವಿಷಯ ಅಂತೆ. ಅವರು ಕಮ್ಯುನಿಸ್ಟ್ನವರಿಗೆ ಅಲ್ಲಿ ಆಗಿನ ಸರ್ಕಾರ ಅಮೃತಾಸ್ತ್ರ ಅಡಿ ಅವರ ಹೋರಾಟದಲ್ಲಿ ಇದ್ದಾರೆ ಕಮ್ಯುನಿಸ್ಟ್ನವರು. ಅವರು ಅಲ್ಲಿಗೆ ಫೋನ್ ಮಾಡಿಬಿಟ್ಟು ಮಹೇಶ್ ಶೆಟ್ಟರ್ನಲ್ಲಿ ಮಾತಾಡಿಸಿ ಅಲ್ಲಿ ಕಮ್ಯುನಿಸ್ಟ್ ರಾಜಕೀಯವನ್ನು ಹಿಡಿದು ಅಲ್ಲಿ ವಕೀಲರನ್ನು ಹಿಡಿದು ಅವರಿಗೆ ಬೆದರಿಕೆ ಆಗ್ತಾರೆ. ಅಲ್ಲಿ ಆಡಳಿತ ಮುಕ್ತೇಶ್ವರ ಅವರಿಗೆ ಆ ಸಂಸ್ಥೆಗೆ ಬೆದರಿಕೆ ಆಗಿ ನೀವೇಗೆ ಕೋರ್ಟಲ್ಲಿ ಇರತಕ್ಕಂಥ ಕೇಸನ್ನು ನೀವು ಹೇಗೆ ನ್ಯಾಯ ಇತ್ಯರ್ಥ ಮಾಡೋದು, ಮಾಡಿದರೆ ಜಾಗ್ರತೆ, ನಿಮ್ಮ ಮೇಲೆ ಕಾನೂನು ಕ್ರಮ ಕೈಗೊಳ್ತೇವೆ, ಕೋರ್ಟ್ ಕೇಸ್ ಆಗ್ತೇವೆ ಅಂತೇಳಿ ಬೆದರಿಸ್ತಾರೆ. ಆಗ ಅವರು ಅದನ್ನು ಹೇಳುವುದಿಲ್ಲ. ನಾವು ಎನ್ಕ್ವೈರಿ ಮಾಡಿದಾಗ ನಮಗೆ ಹೇಳ್ತಾರೆ. ಆಗ ಪುನಃ ನಾವೊಂದು ಎಲ್ಲರೂ ನಾವು ಸೇರ್ತೇವೆ, ಇದನ್ನು ಎಂತ ಮಾಡಿದಾಗ ಈಗ ಅಂಥೇಳಿ. ಇಲ್ಲ, ನಾವು ಒಂದು ಸಂಗತಿ ಮಾಡುವ, ಅದರ ಮೂಲ ಪುನಃ ಹೋಗಿ ನಾವು ಅಲ್ಲಿ ಏರಿಸಿ ಇಟ್ಟು ಬರುವ ಅಂತೇಳಿ ವಾಪಸ್ ಹೋಗ್ತೇವೆ. ನಾವು ವಾಪಸ್ ಹೋಗಿ ನಾವು ಮೂಲ ಸ್ಥಾನಕ್ಕೆ ಹೋಗಿ, ಮೊನ್ನೆ ಭಾಸ್ಕರಣ್ಣ ಏನೋ ಮಾತಾಡಿದ್ದನ್ನು ನಾವು ಯೂಟ್ಯೂಬಲ್ಲಿ ನೋಡಿದೆ. ಅವರು ಹೇಳಿದರು, ನಾವು ಮೂಲ ಸ್ಥಾನಕ್ಕೆ ಹೋಗಿ ಅಲ್ಲಿ ಯಾವುದೇ ಕರೆಂಟ್ಗಳಿಲ್ಲ, ಅಲ್ಲಿ ದೊಂದಿಯಿಂದ ಮಾಡಿರ್ತಕ್ಕಂಥ ಅಲ್ಲಿ ಬೆಳಕು, ಅಂಥ ಬೆಳಕಿನ ಮಧ್ಯದಲ್ಲಿ ಕೋಲ ಉತ್ಸವ ನೇಮೋತ್ಸವ ಆಗುವಂಥದ್ದು ಅಥವಾ ಭಕ್ತರು ಬಂದಂಥ ಸೇವೆಯನ್ನು ಸಲ್ಲಿಸುವಂಥದ್ದು, ಅಲ್ಲಿ ಬೇರೆ ಬೇರೆ ಸೇವೆಗಳು ನಡೀತದೆ ಆ ದೈವಕ್ಕೆ. ಆ ಸೇವೆಗಳನ್ನು ಯಾವುದೇ ರೀತಿಯ ಈ ಚಪ್ಪಲು ಸಹ ಬರೀ ತುಂಬ ದೂರದಲ್ಲಿ, ಅದಕ್ಕೆ ದಾರಿ ಸಹ ಭಾರಿ ಕಷ್ಟದಲ್ಲಿ ಹೋಗತಕ್ಕಂಥದ್ದು. ಆ ರೀತಿ ಅಲ್ಲಿಗೆ ಯಾವತ್ತೂ ಹೋಗಲಿಕ್ಕಿಲ್ಲ. ಸಂಕ್ರಮಣ ದಿವಸನ ಯಾವುದೋ ಒಂದು ದಿವಸ ಈಗ ಮರೆತೋಯ್ತು ನನಗೆ, ವಿಶೇಷ ದಿನದ ಅವತ್ತು ಮಾತ್ರ ಹೋಗಲಿಕ್ಕೆ ಅಲ್ಲಿಗೆ. ಯಾವತ್ತೂ ನಿತ್ಯ ಅಲ್ಲಿಗೆ ಹೋಗುವಂಥ ವಿಷಯಗಳಿಲ್ಲ ನಾನು ತಿಳಿದ ಹಾಗೆ. ಈ ರೀತಿ ಅಲ್ಲಿ ನಾವು ಎಲ್ಲ ನಮ್ಮ ಕಷ್ಟಕಾರಗಳನ್ನು ಪ್ರಾರ್ಥನೆ ಮಾಡಿ ನಾವು ಬಂದೆವು. ಈ ರೀತಿಯ ಇವ್ರದ್ದು ವ್ಯವಸ್ಥೆಗಳು ನೀವು ಆಲೋಚನೆ ಮಾಡಿ. ಇವರು ಮನೆಯಲ್ಲಿ ದೇವರನ್ನು ನಂಬ್ತಾರೆ, ಇವರ ಮನೆಯಲ್ಲಿ ರಕ್ತೇಶ್ವರಿ ಉಂಟು ಹೇಳ್ತಾರೆ. ಆವಾಗ ಬೇರೆ ದೈವಗಳು ಇತ್ತು. ನಾನೇ ಅದಕ್ಕೆ ಮುಂದೆ ನನಗೆ ಅದು ಈಗ ಹೆಸರು ಬರೋದಿಲ್ಲ, ನಾನು ಹೇಳ್ತೇನೆ. ಮುಂದೆ ನಾನೇ ಆ ದೇವರುಗಳಿಗೆ ಪರ್ವ ಮಾಡಬೇಕಿದ್ರೆ ಎಲ್ಲ ಅಂಗಡಿಯಿಂದ ಅದಕ್ಕೆ ಬೇಕಾದ ಸಾಮಗ್ರಿಗಳನ್ನು ನಾನು ಕೊಂಡೋಗಿ ಕೊಡ್ತಿದ್ದೆ ನಾನೇ. ಅದು ಹೇಳ್ತೇನೆ ನಾನು ಯಾವುದು ದೈವ ಅಂತೇಳಿ. ನೆನಪು ಬಂತು, ಜೂಮ್ರ ಜುಮಾದಿ ದೈವ ಅಂಥೇಳಿ ಅದು ದೈವಗಳಿಗೆ ಪರ್ವ ಮಾಡುವಾಗ ಅದಕ್ಕೆ ಸೇವೆಗಳನ್ನು ವರ್ಷಂಪ್ರತಿ ಮಾಡುವಂಥ ಸೇವೆಗಳನ್ನು ಕೊಡುವಾಗ ನಾನೇ ಅದಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನು, ಪೂಜೆ ಸಾಮಗ್ರಿಗಳನ್ನು ಕೊಂಡೋಗ್ತಿದ್ದಂಥದ್ದು ಅಂಗಡಿಯಿಂದ ತೊಗೊಂಡೋಗಿ ನಾನು ಕೊಡ್ತಿದ್ದೆ. ಇಂಥ ದೇವರನ್ನು ನಂಬತಕ್ಕಂಥವನು ಅಲ್ಲಿಯ ದೇವತೆಗಳೇ ಇವನಿಗೆ ನಂಬಿಕೆ ಇಲ್ಲ. ಹಾಗಿದ್ರೆ ಇದೇ ಡೋಂಗಿ ಅಲ್ವಾ? ಆಲೋಚನೆ ಮಾಡಬೇಕು ನಾವು. ಅಲ್ಲಿಂದ ಬಂದು ನಾವು ಡೈರೆಕ್ಟ್ ನಾವೊಂದು ಮೀಟಿಂಗ್ ಮಾಡಿದೆವು, ಪ್ರೆಸ್ ಮೀಟಿಂಗ್ ಮಾಡಿದೆವು. ಇದೇ ಬೆಳ್ತಂಗಡಿಯ ಪ್ರೆಸ್ ಮೀಟಿಂಗಲ್ಲಿ ಉದಯ್, ಧೀರಾಜ್, ಮಲ್ಲಿಕ್ 3 ಜನ ಹೇಳಿದರು ಅವರವರ ಅಭಿಪ್ರಾಯಗಳನ್ನು. ನಾವು ಈ ಪ್ರಕರಣಕ್ಕೂ ನಮಗೂ, ಸೌಜನ್ಯ ಪ್ರಕರಣಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ. ನಮ್ಮ ವ್ಯಕ್ತಿ ನಾವು ಆ ಟೈಮಲ್ಲಿ ಇಂಥ ಕೆಲಸಗಳನ್ನು ಇಂಥ ಅಲ್ಲಿ ನಾವಿದ್ದೆವು. ನಮ್ಮನ್ನು COD ಅವರು ಎನ್ಕ್ವೈರಿ ಮಾಡಿದ್ದಾರೆ, CBI ಅವರು ಎನ್ಕ್ವೈರಿ ಮಾಡಿದ್ದಾರೆ, ಬೆಂಗಳೂರಲ್ಲಿ ಮಾಡಿದ್ದಾರೆ, ಚೆನ್ನೈಯಲ್ಲಿ ನಮ್ಮ ಎನ್ಕ್ವೈರಿ ಮಾಡಿದ್ದಾರೆ, ಎಲ್ಲವೂ ಎನ್ಕ್ವೈರಿ ಮಾಡಿದ್ದಾರೆ. ನಾವು ಅದರಲ್ಲಿಲ್ಲ. ಅಥವಾ ಏನು ಮಂಪರ್ ಪರೀಕ್ಷೆಗೆ ನಾವು ರೆಡಿ, ಯಾವತ್ತು ನಾವು ರಾತ್ರಿ ಹಗಲು ನಾವು ರೆಡಿ ಇದ್ದೇವೆ. ಆದರೆ ಇದೇ ಮಹೇಶ್ ಶೆಟ್ಟಿ ಮತ್ತು ಸೌಜನ್ಯ ನಮ್ಮ ಮಗುವಿನ ಅತ್ಯಾಚಾರದ ಮಗುವಿನ ಮನೆಯವರು, ತಂದೆ ತಾಯಿ, ಅಜ್ಜ ಮಾವ, ಅಮೃತ ಅತ್ರಾಡಿ, ತಿಮ್ಮರೋಡಿ ಮಹೇಶ್ ಶೆಟ್ಟಿ ಇವರನ್ನು ಮಂಪರ್ ಪರೀಕ್ಷೆ ಮಾಡಬೇಕು. ನಮಗೂ ನ್ಯಾಯ ಬೇಕು. ನಾವು ಆರೋಪಿಗಳೆಲ್ಲ ಬಾಯಿಯ ಮಾತಲ್ಲಿ ಹೇಳಿದಾಗ ನಮ್ಮನ್ನು ಈ ಥರ ಜನಗಳು
ಕೋರ್ಟು ಕಚೇರಿಗಳು ನಮ್ಮನ್ನು ಈ ಥರ ನಮ್ಮ ಮೇಲೆ ಸಂಶಯ ಮಾಡ್ತಾರೆ, ಜನಗಳು ಸಂಶಯ ಮಾಡ್ತಾರೆ. ನಾವು ನಮ್ಮಿಂದಾಗಿ ಡೈರೆಕ್ಟ್ ನಮ್ಮ ವಕೀಲರ ಮೂಲಕ ನಾವು ಜಡ್ಜರಿಗೆ ಪ್ರೊಡ್ಯೂಸ್ ಆಗ್ತೇವೆ, ನಾವು ಅದರಲ್ಲಿ ಇಲ್ಲ ಅಂಥೇಳಿ. ನಮ್ಮನ್ನು ಯಾವತ್ತು ಯಾವ ರೀತಿ ಇನ್ವೆಸ್ಟಿಗೇಷನ್ ಮಾಡ್ಬೋದು, ಯಾವ ರೀತಿ ಪರೀಕ್ಷೆ ಮಾಡ್ಬೋದು ಅಂಥೇಳಿ, DNA ಪರೀಕ್ಷೆನ ಮಾಡ್ಬೋದು, ಎಲ್ಲದಕ್ಕೂ ನಾವು ರೆಡಿ ಇದ್ದೇವೆ. ಕಾನೂನಿಗೆ ತಲೆಬಾಗ್ತೇವೆ, ಕಾನೂನಿಗೆ ಯಾವತ್ತೂ ನಾವು ಗೌರವ ಕೊಡ್ತೇವೆ ಅಂತೇಳಿ ಅವರು ಹೇಳ್ತಾರೆ. ಆಗ ನಾನು ಹೇಳ್ತೇನೆ, ಆವಾಗ ಅದೇ ಪ್ರೆಸ್ ಮೀಟಿಂಗಲ್ಲಿ ತೋಡಿ ನಾನು ಹೇಳ್ತೇನೆ, ಮಹೇಶ್ ಶೆಟ್ಟಿ ತಿಮ್ಮರಡಿ ಅವರು ಮೊನ್ನೆ ನನ್ನ ಬಗ್ಗೆ ಒಂದು ಆರೋಪ ಮಾಡಿದರು. ಏನಂತ ಹೇಳಿದರೆ, ನಮ್ಮ ಪೆಜಕಲದಲ್ಲಿ ಬಾಲಕೃಷ್ಣ ಅಂತ ಹೇಳುವವರ ಧರ್ಮಸ್ಥಳ ಸಂಸ್ಥೆಯಲ್ಲಿ ಕೃಷಿ ಅಧಿಕಾರಿಯಾಗಿ ನಿರ್ದೇಶಕರಾಗಿ ಕೆಲಸ ಮಾಡತಕ್ಕಂಥವರು, ಅವರ ಬೊಲೆರ ಗಾಡಿಗೆ ಇಂಥ ಬಾಬಿ ಗೌಡ್ರವರ ಮಗ ಬೈಕ್ ಆಕ್ಸಿಡೆಂಟ್ ಆಗಿ ಡೆತ್ ಆದ್ರಲ್ಲಿ. ಆವಾಗ ಇವರು ಕೊಲೆ ಮಾಡಿದ್ದು ಅಂಥೇಳಿ ಈ ಪತ್ರಿಕಾ ಮಾಧ್ಯಮದಲ್ಲಿ ಎಲ್ಲ ಬರ್ತದೆ. ಆಗ ನಾನು ಆ ಸ್ಪಾಟಲ್ಲಿ, ನಾನು ಬೆಳ್ತಂಗಡಿಯಲ್ಲಿದ್ದೆ, ನನಗೆ ಇಂಥವ್ರು ಹೇಳಿದರು, ನಾವು ಜೊತೆಗೆ ಹೋಗ್ತೇವೆ, ನೋಡಲಿಕ್ಕೆ ಹೋಗ್ತೇವೆ. ನಮ್ಮದು ಒಂದು ಸಂಸ್ಕಾರ ಸಂಸ್ಕೃತಿ ಹಿರಿಯರು ಕಳಿಸಿಕೊಟ್ಟಂಥದ್ದು. ದುರ್ಘಟನೆ ನಡೆದಾಗ, ಒಂದು ಸಾವಾದಾಗ ಅಥವಾ ಇನ್ನಿತರ ಹಿತಘಟನೆ ನಡೆದಾಗ ಒಂದು ನಮ್ಮ ಕಿವಿಗೆ ಸಿಕ್ಕಿದರೆ ಅಥವಾ ಮನಸ್ಸಿಗೆ ಬಂದಾಗ ನಾವು ಹೋಗಿ ನೋಡುವಂಥದ್ದು, ನಮ್ಮಿಂದ ಆಗುವಂಥದ್ದು ಹೆಲ್ಪ್ ಮಾಡುವಂಥದ್ದು ಸಹಜ, ನಮ್ಮ ಒಂದು ಧರ್ಮ. ಆಗಿರುವಾಗ ನಾನು ಅಲ್ಲಿ ಸ್ಪಾಟಿಗೆ ಹೋದ. ಆಗ ನನಗೆ ಅಲ್ಲಿ ತಲೆ ಹೊಡೆದು ಅಲ್ಲಿ ಊರಿಂದ ಓಡಿಸಿದರು, ನನ್ನ ಶರ್ಟನ್ನು ಹರಿದು ಬಿಸಾಡಿದರು. ಈ ಥರ ರಕ್ತಪಾತ ಮಾಡಿದ್ದೇವೆ ಅಂತೇಳಿ ಎಲ್ಲ ಪ್ರಚಾರ ಮಾಡ್ತಾರೆ. ಕಾಣುತ್ತಿರೋ ನಾನು ನೋಟಿಸ್ ಮಾಡಿದೆ, ನೀವು ಬಂದು ಇಲ್ಲಿ ಹೇಳಬೇಕು, ಇಂಥ ಘಟನೆ ಎಲ್ಲಿಯೂ ಆಗಲಿಲ್ಲ ಅಂತೇಳಿ ನಾನು ಹೇಳ್ತೇನೆ. ನಾನು ಜಸ್ಟ್ ಅಲ್ಲಿ ಬಂದು ನನ್ನನ್ನು ಜೋಡಿದರು, ಪೊಲೀಸವರು ಬಂದರು, ಅವರು ನನ್ನನ್ನು ಕಳಿಸಿದರು, ನೀವು ಇಲ್ಲಿ ನಿಲ್ಲೋದು ಬೇಡ, ಹೋಗಿ ನಿಂತರೆ ಸಮಸ್ಯೆ ಆಗ್ತದೆ ಅಂತೇಳಿ ನನ್ನೊಟ್ಟಿಗೆ ಅವರು ರಿಕ್ವೆಸ್ಟ್ ಮಾಡಿದರು. ನಾನು ಬಂದೆ. ಇದು ನಿಜವಾದ ನಟನೆಗಳು ನಾನು ಅವಾಗ ಹೇಳ್ತೇನೆ. ಹಾಗಿರುವ ಇಂಥ ಸುಳ್ಳುಗಳಿಗೆ ಸುಳ್ಳು ಹೇಳ್ತಾನೆ ದೊಡ್ಡ ಜನ ಆಗಿದ್ದು ಅಂತೇಳಿ ನಾನು ಹೇಳ್ತೇನೆ. ಹೀಗೆ ಪತ್ರಿಕಾಗೋಷ್ಠಿ ಭಾಸ್ಕರ್ರವರು ಇದೇ ಕೇಶ ಅವರು ಹೇಳ್ತಾರೆ, ಇದೇ ಇವ್ರ ಹೆಸರು ಬರ್ತದೆ, ಯಾರು ನಮ್ಮ ಇನ್ಸ್ಪೆಕ್ಟರ್ ಇದ್ದಾರೆ ಸುದರ್ಶನ್ ಸರ್, ಅವರು ಖರಾಯ ಗ್ರಾಮದವರು, ಕೊಲ್ಲಿ ಅಂತೇಳಿ ಅವರ ಮನೆ ಅಲ್ಲಿ ಪಕ್ಕ ಸುದರ್ಶನ್ರು. ಅವರು ಆಗ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಬೆಳ್ತಂಗಡಿಯಲ್ಲಿದ್ದರು. ಬೆಳ್ತಂಗಡಿಯಲ್ಲಿ ಮತ್ತೆ ಬರ್ತಾರೆ, ಬೆಳ್ತಂಗಡಿಯಲ್ಲಿ ಇರ್ತಾರೆ. ಆವಾಗಿರಲಿಲ್ಲ, ಅದರ ನಂತರ ಅವರು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಬೆಳ್ತಂಗಡಿ ಬರೋದು. ಆವಾಗಿನ ಕುಂದಾಪುರದಲ್ಲಿ ಎಲ್ಲ ಇರಬೇಕು ಅವರು. ಅವರ ಹೆಸರು ಎತ್ತುತ್ತಾರೆ ಇವರು, ಹಾಗೆ ಮಾಡಿದ್ದಾರೆ, ಹೀಗೆ ಮಾಡಿದ್ದಾರೆ, ನಾನು ನೋಡಿದ್ದೇನೆ. ಸುಮ್ಮನೆ ಇಲ್ಲದ ಸಲ್ಲದ ಎಲ್ಲರಿಗೆ ಬೈದಂತಲೇ ಲೆಕ್ಕ. ಅವರ ಬಗ್ಗೆನೂ ಒಂದಷ್ಟು ಹೇಳ್ತಾನೆ ವಿಷಯ. ಈ ಥರ ನಾವು ಪ್ರೆಸ್ ಮೀಟಿಂಗ್ ಆಗಿ ಎಲ್ಲ ಇಡೀ ಪೇಪರಲ್ಲಿ ಬರ್ತದೆ, ಸುದ್ದಿ ಮಾಧ್ಯಮದಲ್ಲಿ ಅರ್ಧ ಪೇಜಲ್ಲಿ ಬರ್ತದೆ, ಅದು ಹೆಡ್ಡಿಂಗಲ್ಲಿ ಹೀಗೆ ಆಗ ಒಮ್ಮೆ ತಂಡಾಗ್ತದೆ. ಈ ವಿಚಾರ ಸಾಧಾರಣ ಕಾಣತ್ತೂರು ಅಂತ ಹೇಳುವಾಗ ಎಲ್ಲರಿಗೂ ಒಂದು ಭಯ ಭಕ್ತಿ ಇರತಕ್ಕಂಥ, ನಂಬಿಕೆ ಇರತಕ್ಕಂಥ ಅಲ್ಲಿ ಬಗ್ಗೆ ಒಂದು ಕ್ಷೇತ್ರ. ಹಾಗಿರುವಾಗ ಒಂದು ಸ್ವಲ್ಪ ಅವನಿಗೆ ಹೆದರಿಗೆ, ಜನರಿಗೆ ಹೆದರಿಗೆ ಅದು ಸುಮ್ಮನೆ. ಅದರ ನಂತರ ಅದು ಸುಮ್ಮನೆ ಆದ ನಂತರ ಮೊನ್ನೆ ನೋಡಿ ಸಂತೋಷ್ ನಿರಪರಾಧಿ ಅಂತೇಳಿ ಶುರು ಮಾಡಿದ. ನಮಗೆ 6 ತಿಂಗಳ ಮುಂಚೆನೇ ಇತ್ತು ಸಂತೋಷ್ ನಿರಪರಾಧಿ ಅಂತ ಈ ಘೋಷಣೆ ಆಗ್ತದೆ, ಶುರು ಮಾಡ್ತಾರೆ ಹೋರಾಟ ಅಂತೇಳಿ ಗೆಗೆ ಸುದ್ದಿಗಳಿತ್ತು. ಹುಚ್ಚು ನಿಮಗೆ ಅಂತೇಳಿ ನಾವು ಹೇಳ್ತಿದ್ದೆವು. ಆದರೆ ಇದು ನಿಜ ವಿಚಾರ, ಇದು ವಾಸ್ತವ ವಿಷಯಗಳು. ಮೊದಲೇ ಇವ್ರು ಹೇಳ್ತಿದ್ರು. ಯಾಕೆ ಗೊತ್ತಿತ್ತು ಅಂತ ಹೇಳಿದ್ರೆ ನಾನು ಹೇಳುದು, ಇದೇ ಮಹೇಶ್ ಶೆಟ್ಟರು ಹೇಳ್ತಾರೆ, ಮೋಹಿತ್ ಕುಮಾರ್ ಅವರು, ನೀವೇ ಇಂಟರ್ವ್ಯೂ ಮಾಡ್ತೀರಿ, TV ಮಾಧ್ಯಮ ಯೂಟ್ಯೂಬಲ್ಲಿ ಬರ್ತದೆ. ಮೋಹಿತ್ ಕುಮಾರ್ ಅವರು ಲಾಯರ್ ಅವರು, ಪುತ್ತೂರು ಅವರು, ಹೈಕೋರ್ಟ್ ಲಾಯರ್ ಅವರು, ಬೆಂಗಳೂರಲ್ಲಿರೋದು. ಈ TV ಯಲ್ಲಿ ಇಂಟರ್ವ್ಯೂ ಮಾಡ್ತೀರಿ. ನಾನು ಯೂಟ್ಯೂಬಲ್ಲಿ ನೋಡಿದಂಥ ಘಟನೆ, ನಿಶ್ಚಲ ಜೈನು ಆರೋಪಿ ಅಂತೇಳಿ ಮಹೇಶ್ ಶೆಟ್ಟರು ಅವತ್ತು ಹೇಳ್ತಾರೆ, ಇವತ್ತು ಹೇಳ್ತಾರೆ. ಅವರೇ ಅತ್ಯಾಚಾರ ಮಾಡಿದ್ದು, ಅವರನ್ನು ಯಾವ ಇಲಾಖೆಯು ಮನವಿ ಕೊಟ್ಟಾಗ, ನಾವು ಕಂಪ್ಲೇಂಟ್ ಕೊಟ್ಟಾಗ ಕಂಪ್ಲೇಂಟ್ ತಗೊಳ್ಳೋದಿಲ್ಲ, ಅವರ ಮೇಲೆ FIR ಮಾಡೋದಿಲ್ಲ, ಕೋರ್ಟಿಗೆ FIR ಒಪ್ಪಿಸುವುದಿಲ್ಲ. ಯಾಕೆ ಹೇಳಿದರೆ ಅಷ್ಟು ಪ್ರಭಾವಿಗಳು, ಮುಂಡಾಸಿನ ಅವರು ಇವರು ನಾನು ಹೇಳಬಾರ್ದು. ಆದರೆ ನನ್ನ ಮನಸ್ಸಲ್ಲಿ ನೋವಿದ್ದಾಗ ಬಾಯಲ್ಲಿ ತಕ್ಷಣ ಬಂದೋಗ್ತದೆ. ಈ ರೀತಿ ಬಾಯಿಗೆ ಬಂದಾಗೆ ಅಪಪ್ರಚಾರಗಳು ಮಾಡ್ತಾರೆ. ಆಗ ನಿಮ್ಮ ಎದುರಲ್ಲಿ ಅದೇ ಲಾಯರ್ ಹೇಳ್ತಾರೆ, ಅವರ ಹೆಸರೇ ಇಲ್ಲ,
ಅದು ಅವ್ರದ್ದು ಎಲ್ಲ ವೆರಿಫಿಕೇಷನ್ ನ್ಯೂಯಾರ್ಕಲ್ಲಿ ಇದ್ದದ್ದು, ಅವರ ವೀಸಾ ಎಲ್ಲವೂ ಆಗಿದೆ, ಅವರು ಇಲ್ಲ ನಿರಪರಾಧಿ ಅಂತ ಹೇಳ್ತಾರೆ. ಇನ್ನೊಂದು ಟಿ ವಿಯವರು ಬೆಂಗಳೂರು ಅವರು ಇವರಿಗೆ ನೇರ ಸಂದರ್ಶನ ಮಾಡ್ತಾರೆ, ಮಹೇಶ್ ಶೆಟ್ಟಿ ಹೇಳ್ತಾರೆ ಸಂತೋಷ್ ನಿರಪರಾಧಿ ಅಂತೇಳಿ ಮಾಡಬೇಕಿದ್ರೆ ನಾನೇ ಮಾಡಿದವ, ಜೈಲಿಂದ ಬಿಡಿಸಿದವೆ ನಾನೇ, ಅದೆಷ್ಟೋ ಲಕ್ಷ ಖರ್ಚಾಗಿದೆ ಅಂಥೇಳಿ ಬೆಂಗಳೂರು ಟಿ ವಿ ಅವರೊಟ್ಟಿಗೆ, ಅವ್ರ ಹೆಸರೆಂತ ಮರ್ತೋಯ್ತು, ಅವರೊಟ್ಟಿಗೆ ಹೇಳ್ತಾರೆ ನನ್ನೊಟ್ಟಿಗೆ ಕ್ಲಿಪ್ಪಿಂಗ್ ಉಂಟು ಬೇಕಿದ್ರೆ ನಾನು ಕೊಡ್ತೇನೆ ನಿಮಗೆ ಸಾಕ್ಷಿ ಸಮೇತ, ನಾನೇ ಲಕ್ಷಗಟ್ಟಲೆ ನನಗೆ ಖರ್ಚಾಗಿದೆ. ಆಗ ಕೇಳ್ತಾರೆ ಮೋಹಿತ್ ಕುಮಾರ್ ಅವರು ಒಳ್ಳೆ ಲಾಯರ್ ಅಲ್ವಾ, ನಿಮಗೆ ಏನು ಅವರೇನು ಫೀಸ್ ತಗೊಳ್ಳಿಲ್ಲ ಅಲ್ಲ, ಅವರೇನು ಫೀಸ್ ತಗೊಳ್ಳಿಲ್ಲ ಅಲ್ಲ, ಫೀಸ್ ಎಲ್ಲ ತುಂಬ ಜನರಿಗೆ ಕೊಟ್ಟಿದೆ, ತುಂಬ ಕತೆ ಉಂಟು ಅದರಲ್ಲಿ, ಅದು ವರ್ಷಗಟ್ಟಲೆ ನಾವು ಹೋಗಿದ್ದು, ಅವನನ್ನು ಹೊರಗೆ ತಂದಿದ್ದೆ, ನಿರಪರಾಧಿ ಮಾಡಿದೆ ನಾನು ಅಂತೇಳಿ ಇದೇ ಮಹೇಶ್ ಶೆಟ್ಟಿ ಹೇಳ್ತಾರೆ, ಇದೇ ವಿಠಲ ಗೌಡ ಹೇಳ್ತಾರೆ, ನಮಗೆ ಕೋಟಿಗಟ್ಟಲೆ ಖರ್ಚಾಗಿದೆ, ನಾನು CBI ಆಫೀಸರಿಗೆ ನಮಗೆ ನಾವು ಕಾಂಟ್ಯಾಕ್ಟ್ ಮಾಡಿದ್ದೇವೆ, APP ಅವರನ್ನು ಕಾಂಟ್ಯಾಕ್ಟ್ ಮಾಡಿದ್ದೇವೆ, ಅಥವಾ CBI ಅಧಿಕಾರಿಗಳನ್ನು ಕಾಂಟ್ಯಾಕ್ಟ್ ಮಾಡಿದ್ದೇವೆ, ಲಕ್ಷ ಖರ್ಚಾಗಿದೆ ನಮಗೆ. ಆಗ ಇದೇ ಗಿಲಿಯರ್ ಸರ್ ಅವರು ಇಂಟರ್ವ್ಯೂ ಮಾಡಿದ್ರಲ್ಲಿ ಹೇಳ್ತಾರೆ, ಅಲ್ಲ ನಿಮಗೆ ಇವರನ್ನು ಕೋರ್ಟಿಂದ ಹೊರಗೆ ತರಬೇಕಿದ್ರೆ ನಿಮಗೆ ಸುಮಾರು ಖರ್ಚಾಗಿರ್ಬೋದಲ್ಲ. ಹೌದಪ್ಪ, ಅದು ಹೇಳಿ ಸುಖ ಇಲ್ಲ ಅಲ್ಲ ಲಾಯರ್ಗಳಿಗೆ, ಅದು ಲಾಯರ್ APP ಅವರಿಗೆ ಕೊಡ್ಲಿಕ್ಕುಂಟು, ಅದು ಲಾಯರ್ ಒಂದೊಂದು ಲಾಯರ್ ಮಾತಾಡೋದು 1.5 ಲಕ್ಷಕ್ಕಿಂತ ಮೇಲೆ. ನಾನು ಹೇಳಿದಲ್ಲ ಇದು ಮಹೇಶ್ ಶೆಟ್ಟಿ ಮತ್ತು ಇದೇ ವಿಠಲಗೌಡರು ಹೇಳಿದಂಥ ಮಾತುಗಳು. ಒಂದು ಅಪರಾಧಿಯ ಅಪರಾಧಿ ಈ ರೀತಿ ಕೃತ್ಯವನ್ನು ಮಾಡಿದವನ ಸಂತೋಷ್ ರಾವ್ ಅಂಥೇಳಿ ಯಾರು ಕೋರ್ಟು CBI COD ಎನ್ಕ್ವೈರಿ ಮಾಡಿ ಅವನನ್ನು ಅಪರಾಧಿ ಅಂತೇಳಿ ಕೋರ್ಟಿಗೆ ಎಲ್ಲ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಎಲ್ಲವೂ TV ಮಾಧ್ಯಮದಲ್ಲಿ ಪತ್ರಿಕಾ ಮಾಧ್ಯಮದಲ್ಲಿ ಎಲ್ಲವೂ ಬರ್ತದೆ. ಇದೆಲ್ಲ ಬಂದರೂ ಸಹ ರಾಜಾರೋಷವಾಗಿ ಹೇಳ್ತಾರೆ, ನಾವು ಕೋಟಿಗಟ್ಟಲೆ ಖರ್ಚಾಗಿ ನಮಗೆ ಆಗಿದೆ, ಅವರನ್ನು ಬಿಡಿಸಿದೆ ನಾವು ಅಂತೇಳಿ. ಹಾಗಿದ್ರೆ ಇವರಿಗೆ ಎಷ್ಟು ಅಹಂಕಾರ, ಎಷ್ಟು ಸೊಕ್ಕು, ಇವರನ್ನು ಕೇಳುವವರಿಲ್ಲ, ಇವರಿಗೆ ಸರಿಸಾಟಿ, ಇವರಿಗೆ ಎದುರೇ ಯಾರಿಲ್ಲ. ಹಾಗಿದ್ರೆ ಪ್ರಭಾವಿ ವ್ಯಕ್ತಿಗಳು ಯಾರು? ನಾನೇ ಧರ್ಮದರ್ಶಿಗಳು, ನಾನೇ ಬೀಡು ಕಟ್ಟಿದವ, ನನ್ನ ಬೀಡಿಗೆ ಬರಬೇಕು ಅಂತೇಳಿ ಹೇಳ್ತಾನಲ್ಲ. ಎಲ್ಲಿಂದ ಬಂತು ಈ ದುಡ್ಡುಗಳು? ಅಥವಾ ಸೌಜನ್ಯನ ಇವತ್ತು ಇವರೇ ಹೋರಾಟ ಮಾಡ್ತಕ್ಕಂಥದ್ದು, ಸೌಜನ್ಯನನ್ನು ಅಮಾಯಕನನ್ನು ಇವತ್ತು ಜೈಲಿಗೆ ಹಾಕಿದ್ದಾರೆ, ಸುಮ್ಮನೆ ಅಲ್ಲದ ಪಾಪದವನನ್ನು, ಒಬ್ಬ ಮೆಂಟಲನ್ನು, ಹುಚ್ಚನನ್ನು ಹಾಕಿದ್ದಾರೆ ಅಂಥೇಳಿ ಎಲ್ಲ ಸಂಗತಿಗಳು ಗೊತ್ತುಂಟು ಇವರಿಗೆ. ಯಾಕೋಸ್ಕರ ಈ ಥರ ಕೋಟಿಗಟ್ಟಲೆ ಇವರಿಗೆ ಎಲ್ಲಿಂದ ಕೋಟಿ ಬಂತು? ಕೋಟಿಗಟ್ಟಲೆ ಖರ್ಚು ಮಾಡಬೇಕಿದ್ರೆ. ಮತ್ತೆ ವಿಠಲ ಹೇಳ್ತಾನೆ ಅದೇ ಸಂದರ್ಶನದಲ್ಲಿ, ನನಗೆ CBI ಅವರದ್ದು ಸಂತೋಷರವರ ಊರಿನವರೇ ಒಬ್ಬರು CBI ಅಧಿಕಾರಿ, APP ಅವರಿಗೆ ಹಾಗೆ ಹೀಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮಗೆ, ಇವರನ್ನೇ CBI ಎನ್ಕ್ವೈರಿ ಮಾಡಬೇಕಲ್ಲ. ಹಾಗಿದ್ರೆ ಈ ಕೇಸಿನ ಯಾವ ವ್ಯವಸ್ಥೆಗಳು, ಈ ಕೇಸಲ್ಲಿ ಏನು ನಡೆದಿದೆ, ಇವರನ್ನು ಮಂಪರ ಪರೀಕ್ಷೆ ಮಾಡಬೇಕಲ್ಲ. ಆಗ ಮಾತ್ರ ಸತ್ಯತೆ ಬರುವಂಥದ್ದು ಅಂತೇಳಿ ನಾನು ಹೇಳೋದು. ನಾನು ಒಂದು ಜನಸಾಮಾನ್ಯವಾಗಿ ಒಕ್ಕಲಿಗ ಸಮುದಾಯದ ಒಬ್ಬ ಹುಡುಗನಾಗಿ ನಾನು ಹೇಳುವಂಥದ್ದು, ಇವತ್ತು ನಮ್ಮ ಒಕ್ಕಲಿಗ ಸಮಾಜದ ಪರವಾಗಿ ಹೈಕೋರ್ಟಿಗೆ ರಿಟ್ ಮಾಡಿದ್ದಾರೆ, ಅಥವಾ ನಮ್ಮ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯವರಿಗೆ ಮನವಿ ಕೊಟ್ಟಿದ್ದಾರೆ, ರಾಜ್ಯಪಾಲರಿಗೆ ಮನವಿ ಕೊಟ್ಟಿದ್ದಾರೆ, DC ಅವರಿಗೆ ಮನವಿ ಕೊಟ್ಟಿದ್ದಾರೆ, ಸ್ವಾಮೀಜಿಯವರಿಗೆ ಮನವಿ ಕೊಟ್ಟಿದ್ದಾರೆ. ಆದರೆ ನಾನು ಹೇಳುವಂಥದ್ದು, ನಮ್ಮ ಧರ್ಮಪೀಠವಾದಂಥ ಆದಿಚುಂಚನಗಿರಿ ಬಾಲಗಂಗಾಧರನಾಥ ಸ್ವಾಮೀಜಿ ಮಾತನಾಡುವ ದೇವರು, ನಡೆದಾಡುವ ದೇವರು, ಕಾಲಭೈರವ ಧರ್ಮಪೀಠ ಅವರ ಮೇಲೆ ನಮಗೆ ಶ್ರದ್ಧೆ, ಭಕ್ತಿ, ಗೌರವ, ಅವರು ಹೇಳಿದಂಥ ಎಲ್ಲ ಮಾಹಿತಿ, ಮಾರ್ಗದರ್ಶನ. ಇವತ್ತು ಈ ಗೌಡ ಸಮಾಜ ಈ ರೀತಿ ಸಮಾಜಮುಖಿಯಾಗಿ ಕೆಲಸಗಳನ್ನು ಮಾಡಬೇಕಿದ್ದರೆ ಅವರ ಮಾರ್ಗದರ್ಶನ, ಅವರ ಪ್ರೇರಣೆ, ಅವರು ಮಾಡಿದಂಥ ಈ ಕೆಲಸ ಕಾರ್ಯಗಳಿಂದ ನಾವಿಷ್ಟು ಸಮಾಜದಲ್ಲಿ ಗೌರವ ಸಿಗಲಿಕ್ಕೆ ಅಥವಾ ಸಮಾಜದಲ್ಲಿ ನಾವು ಮುಂದೆ ಬರಲಿಕ್ಕೆ ಕಾರಣಕರ್ತರು ಅವರು. ಆಗಿರುವಾಗ ಅವರ ಧರ್ಮಪೀಠದಲ್ಲಿ ಮುಂದಿನ ಅವರ ನಂತರ ಧರ್ಮಾಧಿಕಾರಿಯಾಗಿ ಇವತ್ತು ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿಯವರು ಅವರ ಶಿಷ್ಯರಾಗಿ ಇವತ್ತು ಧರ್ಮಪಾಲನಾಥ ಸ್ವಾಮೀಜಿಯವರು ಕಾವೂರು ಮಠದ ಶಾಖಾ ಮಠದ
ಸ್ವಾಮೀಜಿಯವರಾಗಿ ಇವತ್ತು ನಮಗೆಲ್ಲರಿಗೂ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ, ಆಶೀರ್ವಚನ ಮಾಡ್ತಾ ಇದ್ದಾರೆ. ನಮ್ಮೆಲ್ಲರ ಪೂಜ್ಯರು ನಾವು ತಂದು ಅವರು ಹೇಳಿದಂಥ ಮಾತು ಇವತ್ತಿಗೂ ಒಂದು ಗೆರೆ ಹಾಕಿದರೆ ಆ ಗೆರೆಯನ್ನು ದಾಟುವವರಲ್ಲ. ಅಷ್ಟು ಅಪಾರವಾದಂಥ ಗೌರವ ಇದೆ, ಶ್ರದ್ಧೆ ಇದೆ. ಅವರ ಈ ನಮ್ಮ ಮಠದ ಸ್ವಾಮೀಜಿಯವರ ಪಾದ ಕಮಲಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನಾನು ಹೇಳ್ತಕ್ಕಂಥದ್ದು ಹಿರಿಯ ಪತ್ರಕರ್ತ ಮೋಹನ್ ಬೋಳಂಗಡಿಯವರ ನೇರ ಮಾತು. ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.